ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿದ್ದಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಈಗ ಯಾರೆಲ್ಲ ನೋಡದೆ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಿದ್ದಾರೆ ದಯವಿಟ್ಟು ನನ್ನ ಚಾನಲ್ನ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಂದು ನನ್ನ ಚಾನಲ್ನ ವೀಕ್ಷಿಸಿ ಅಂತೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಬ್ಲಾಗ್ನ ಈವ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ನಾನು ಯಾವ ರೀತಿ ದೀಪಾವಳಿ ಸೆಲೆಬ್ರೇಷನ್ನ ಮಾಡ್ತೀನಿ. ಈಗ ನಾನು ಯಾವ ರೀತಿ ಮೇಕಪ್ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗೂ ಇದೇ ರೀತಿ ಮೇಕಪ್ನ ಮಾಡ್ಕೊಳ್ಳೋದು. ನನಗಂತೂ ಪಾಪು ಆದಮೇಲೆ ಇವಾಗ ಪಾಪು ಮನುಷ್ಯ ಇರೋದ್ರಿಂದ ನನಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಜಸ್ಟ್ 5 to 5 minutes ಒಳಗಡೆ ನಾನು ಈ ಮೇಕಪ್ನ ಮಾಡ್ಕೊತೀನಿ. ರೆಗ್ಯುಲರಾಗಿ ಈ ಮೇಕಪ್ನ ಮಾಡ್ಕೊತೀನಿ. ನಾನು ಯಾವಾಗ ನೋಡು ಹೊರಗಡೆ ಹೋದಾಗ ಇದೇ ಥರ ಸಿಂಪಲಾಗಿ ಮೇಕಪ್ ಮಾಡ್ಕೊತೀನಿ. ಯಾವ ರೀತಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಈಗ ಸಿಂಪಲಾಗಿ ವ್ಲಾಗ್ ಮಾಡೋಣ. ಮೇಕಪ್ಪು ಮತ್ತು ನನ್ನ ಯಾವ ರೀತಿ ಹಬ್ಬನ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ತಿಳಿಸ್ಕೊಳ್ಳೋಣ ಅಂತೇಳಿ ನಾನು ಈ ವ್ಲಾಗ್ನ ಎಲ್ಲರಿಗೂ ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ದೀಪಾವಳಿ ಅಂದ್ರೆ ಹೊಸ ಬೆಳಕು, ಹೊಸದಾಗಿ ನಮ್ಮ ಬಾಳಲ್ಲಿ ಹೊಸ ಬೆಳಕಲ್ಲಿ ಹೊಸದಾಗಿ ನಮಗೆ ಹೊಸ ಬೆಳಕು ರೀತಿ ಜೀವನ ನಡೀಲಿ ಅಂತೇಳಿ ನಾನು ಅನ್ಕೊತೀನಿ. ಎಲ್ಲರಿಗೂ ಅದೇ ರೀತಿ ಒಳ್ಳೆಯದಾಗಲಿ ಅಂತ ಅನ್ಕೊತೀನಿ. ಇವಾಗ ನಾನು ವೇರ್ ಮಾಡಿದ್ದೀನಲ್ಲ, ಈ ಬ್ಲೌಸ್ ಬಂದು ಮೀಶೋದಲ್ಲಿ ಬೈ ಮಾಡಿರೋ ಬ್ಲೌಸು. ತುಂಬಾ ಕಮ್ಮಿ ಬೆಲೆಯಲ್ಲಿ ಇದು ಬ್ಲೌಸ್ ಪೀಸ್ನ ತೊಗೊಂಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನನ್ನ ರೇಷ್ಮೆ ಸೀರೆಗೆ. ಯಾವ ರೀತಿ ಕಾಣ್ತಿದೆ ಅಂತ ನೀವೇ ಹೇಳಬೇಕು. ತುಂಬ ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಈ ಸೀರೆಗೂ ಈ ಬ್ಲೌಸ್ಗೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಗ್ರ್ಯಾಂಡ್ ಲುಕ್ ಕೊಟ್ಟಿದೆ ನನಗೆ ಈ ಬ್ಲೌಸ್ ಅಂತ ಹೇಳ್ಬೋದು. ಚೆನ್ನಾಗಿ ಕಾಣ್ತಿದ್ದೀನ ಅಂತ ನೀವೇ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ಖುಷಿಯಾಗುತ್ತೆ ನಿಮ್ಮೆಲ್ಲ ಕಮೆಂಟ್ಸು ಮತ್ತು ನಿಮ್ಮೆಲ್ಲ ಪ್ರೀತಿಯಿಂದ ಮಾತಾಡ್ತಿರಲ್ಲ. ನಿಮ್ಮ ಕಮೆಂಟ್ಸ್ಗಳು ನೋಡ್ತಾಯಿದ್ರೆ ನನಗೆ ಭಾಳ ಖುಷಿಯಾಗುತ್ತೆ. ನೀವು ಇನ್ನೂ ಚಿಕ್ಕವರಾಗಿದ್ದೀರಾ, ತುಂಬ ತಿಳುವಳಿಕೆ ಇದೆ ನಿಮಗೆ, ಹಾಗೆ ಹೀಗೆ ಅಂತೆಲ್ಲ ಮೆಸೇಜ್ ಮಾಡ್ತೀರಾ. ಹೌದು, ಖುಷಿ ಆಯಿತು ನನಗೆ. ಚಿಕ್ಕವಳೆ ಏನು ಮಾಡೋಕ್ಕಾಗಲ್ಲ. ಚಿಕ್ಕವಳಂದರೆ 2 ಮಕ್ಕಳು ತಾಯಿ, ಚಿಕ್ಕವಳೆ ಹೇಗಾಗ್ತೀನಿ ಹೇಳಿ. ಆದ್ರೂ ಸ್ವಲ್ಪ ಜೀವನದ ತಿಳ್ಕೊಂಡಿದ್ದೀನಿ. ಇನ್ನೂ ತಿಳಿಯೋದು ಭಾಳ ಇದೆ. ನಾನು ತಿಳಿದುಬಿಟ್ಟಿದ್ದೀನಿ ಅಂತ ಏನೂ ಕೊಚ್ಕೊಳ್ಳೋಕೆ ಹೋಗಲ್ಲ. ಬನ್ನಿ ಇವಾಗ ಪೂಜೆ ಮಾಡ್ಕೊಂಡು ಮಾತಾಡೋಣ. ಯಾವ ರೀತಿ ನಾನು ಹಬ್ಬ ಮಾಡ್ಕೊತಾ ಇದ್ದೀನಿ ಮತ್ತು ಹೇಗೆ ಈ ಮೇಕಪ್ನ ಮಾಡ್ಕೊತೀನಿ. ಸಿಂಪಲ್ಲಾಗಿ 5 minutesಲ್ಲಿ ಅಷ್ಟರಲ್ಲೇ ನಾನು ಈ ಮೇಕಪ್ನ ಮಾಡಿಕೊಂಡು ಜಸ್ಟ್ ಸಿಂಪಲ್ಲಾಗಿ ಒಂದು ನಾರ್ಮಲ್ ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವಾಗೂ ಇದೇ ರೀತಿ ನಾನು ಮೇಕಪ್ ಮಾಡ್ಕೊಳ್ಳೋದು. ಬೇಗ ಸಿಂಪಲ್ಲಾಗಿ ಆಗುತ್ತೆ. ನೋಡ್ಕೊಂಬಿಡಿ, ನಿಮಗೊಂದು ಯೂಸ್ಫುಲ್ ಆಗುತ್ತೆ. ಜಸ್ಟ್ 200 rupeesಲ್ಲೇ ಅಷ್ಟೇ ನಾನು ಮೇಕಪ್ನ ಮುಗಿಸ್ಕೊಬಿಡ್ತೀನಿ. ನನ್ನ ಮೇಕಪ್ ಪ್ರಾಡಕ್ಟ್ ಎಲ್ಲ 200 ಒಳಗಡೆ ಇರುತ್ತೆ. ಡೈಲಿ ಅದನ್ನೇ ಮೇಕಪ್ ಮಾಡ್ಕೊಳ್ಳೋದು. ನಾನು ಯಾವುದು ಬೇರೆ ಮೇಕಪ್ನ ಮಾಡ್ಕೊಳ್ಳಲ್ಲ. ಬನ್ನಿ ನೋಡ್ತಾ ಹೋಗೋಣ. ಈಗ ಕ್ಲೀನಾಗಿ ಫೇಸ್ ವಾಶ್ನ ಮಾಡ್ಕೊಂಬಂದಿದ್ದೀನಿ. ಯಾವಾಗೂ ಕೂಡ ನೀವು ಕ್ಲೀನಾಗಿ ಫೇಸ್ ವಾಶ್ ಮಾಡಿಕೊಂಡೆ ಮೇಕಪ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಸ್ಯಾರಿನ ವೇರ್ ಮಾಡಿಕೊಂಡು ಡೈರೆಕ್ಟಾಗಿ ಮೇಕಪ್ನ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನಗೆ 2 ಕಿಡ್ಸ್ ಇರೋದ್ರಿಂದ ನಾನು ಬಂದು ಮೇಕಪ್ ಮಾಡಿಕೊಂಡು ಸೀರೆ ಡ್ರಿಪ್ ಮಾಡ್ಕೊಂಡೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಟೈಮ್ ಕೂಡ ನನಗಿರೋದಿಲ್ಲ. ಹಾಗಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮೇಕಪ್ನ ತೋರಿಸ್ಕೊಡ್ತಾ ಇದ್ದೀನಿ. ಎವ್ರಿಡೇ ಮೇಕಪ್ನ ಮಾಡ್ಕೊಳ್ಳೋದು ನಾನು ಕೆಲವೊಂದು ಸ್ಕಿಪ್ ಮಾಡ್ತೀನಿ ಇದರಲ್ಲಿ. ಇವಾಗ ಸ್ಯಾರಿಗೆ ನಾನು ಯಾವ ರೀತಿ ಮೇಕಪ್ ಮಾಡ್ಕೊತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಜಸ್ಟ್ ನಿವಿಯಾ ಮಾಯ್ಶ್ಚರೈಸಿಂಗ್ ಕ್ರೀಮ್ ಬರುತ್ತಲ್ಲ, ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಮೇಕಪ್ ಮಾಡೋಕ್ಕಿಂತ ಮುಂಚೆ ಎವ್ರಿಡೇ ಬಂದು ನೀವು ಲೋಷನ್ನ ಅಪ್ಲೈ ಮಾಡಿ. ಫೇಸ್ಗೆ ಆಗಲಿ, ಹ್ಯಾಂಡ್ಸ್ಗೆ ಆಗಲಿ, ನೆಕ್ಗೆ ಆಗಲಿ ಯಾವಾಗೂ ಮಾಯ್ಶ್ಚರೈಸ್ನ ಅಪ್ಲೈ ಮಾಡಿ. ಯಾಕಂದರೆ ಸ್ಕಿನ್ಗೆ ಬಂದು ಚೆನ್ನಾಗಿ ನಾವು ಡ್ರೈ ಆಗದೇ ಇರೋ ರೀತಿ ಅಬ್ಸರ್ವ್ ಮಾಡ್ಕೋಬೇಕು. ಹಾಗಾಗಿ ಮಾಯ್ಶ್ಚರೈಸಿಂಗ್ ಇಸ್ ಕಂಪಲ್ಸರಿ ಅಂತ ಹೇಳ್ತೀನಿ. ನಾನು ಯಾವಾಗಲೂ ನಿವಿಯಾ ಮಾಯ್ಶ್ಚರೈಸಿಂಗ್ನ ಯೂಸ್ ಮಾಡ್ತೀನಿ. ಫೇಸ್ಗೆ ಆಗಲಿ, ಹ್ಯಾಂಡ್ಸ್ಗೆಲ್ಲ ನಾನು ಮಾಮೂಲಿ ಮಹಾಮಾರ್ತ್ ಲೋಷನ್ ಇದೆ ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಪ್ರೈಮರ್ ಆಗಿ ಯಾವಾಗಲೂ ಯಾವುದೇ ರೀತಿಯಾದ ಪ್ರೈಮರ್ನ ನಾನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ನನ್ನ ಹತ್ರ ಇರುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಪತಂಜಲಿ ಅಲೋವೆರಾ ಜೆಲ್ಲು. ಇದು ಜಸ್ಟ್ 83 rupees ಅಷ್ಟೇ. ಪತಂಜಲಿ ಅವ್ರದ್ದು 50 rupees ಅಷ್ಟೇ. 83 ml ನಮಗೆ ಅಲೋವೆರಾ ಜೆಲ್ ಸಿಗುತ್ತೆ. ನೀವು ಇದನ್ನು ಫೇಸ್ಗೆ ಪ್ರೈಮರ್ ಆಗಿ ಯೂಸ್ ಮಾಡ್ಕೋಬೋದು. ಪ್ರೈಮರ್ ಆಗಿ ಪತಂಜಲಿನ ಜೆಲ್ನ ನಾನು ಯಾವಾಗೂ ಯೂಸ್ ಮಾಡ್ತೀನಿ. ಯಾಕಂದರೆ ನಾವು ಫೌಂಡೇಶನು, BB ಕ್ರೀಮು ಯಾವುದೇ ಹಾಕೋಕ್ಕಿಂತ ಮುಂಚೆ ಪ್ರೈಮರ್ ಆಗಿ ನೀವು ಅಲೋವೆರಾ ಜೆಲ್ನ ಯೂಸ್ ಮಾಡಿ. ನಾನು ಯಾವುದೇ ರೀತಿಯಾದಂಥ ಪ್ರೈಮರ್ಗಳನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಅಲೋವೆರಾ ಜೆಲ್ನ ಒಂದು ಸ್ವಲ್ಪ ತೊಗೊಂಡು ಫೇಸ್ಗೆಲ್ಲ ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಬಂದು ನಾನು BB ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಪಾಂಡ್ಸ್ BB ಕ್ರೀಮ್. ಇದು ನೀವು ಲೈಟ್ ಮಾಯ್ಶ್ಚರೈಸಿಂಗ್ ಆಗಿ ನಮಗೆ ಲೈಟ್ ಕ್ರೀಮ್ ಆಗಿ ಎವ್ರಿಡೇ ನೀವು ಯೂಸ್ ಮಾಡ್ಕೊಳ್ಳೋಂಥ ಲೈಟ್ ವೆಯ್ಟ್ ಫೌಂಡೇಶನ್ ರೀತಿ ಕೂಡ ಇದು ಯೂಸ್ ಆಗುತ್ತೆ. SPF 30 ಇದೆ. ತುಂಬಾ ಚೆನ್ನಾಗಿದೆ. ನನಗಂತೂ ಮುಂಚೆ ಎಲ್ಲ ನಾನು ಇದು ಲ್ಯಾಕ್ಮಿ ಫೌಂಡೇಶನ್ ಯೂಸ್ ಮಾಡ್ತಿದ್ದೆ. ಹೆವಿ ಅಂತ ಅನ್ನಿಸ್ತಿತ್ತು. ಬಟ್ ಆದರೆ ಇದು ನಾನು ಯೂಸ್ ಮಾಡೋದ್ರಿಂದ ನನಗೆ ಭಾಳ ಖುಷಿಯಾಗಿದೆ. ನ್ಯಾಚುರಲ್ ಮೇಕಪ್ ಥರ ನಾನು ಕಾಣಿಸ್ತೀನಿ. ನೀವು ಸ್ವಲ್ಪ ಮೀಡಿಯಮ್ ಟು ಫೇರ್ ಇದ್ದರೆ ನ್ಯಾಚುರಲ್ ಶೇಡ್ನ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತಾ ಇರೋದು ಎವರಿ ಅಂತ 2 ಶೇಡಲ್ಲಿ ಬರುತ್ತೆ. ಎವರಿ ಶೇಡು ಸ್ವಲ್ಪ ಫೇರ್ ಆಗಿದ್ದೀರಾ, ಸ್ವಲ್ಪ ಯೆಲ್ಲೋಯಿಶ್ ಇದ್ದೀರಾ ಅಂದರೆ ನ್ಯಾಚುರಲ್ ಪಿಂಕ್ ಈ ರೀತಿ ಇರ್ತಿರಲ್ಲ, ಸ್ಕಿನ್ ವೈಟ್ ಆಗಿರೋರು ಎವರಿ ಯೂಸ್ ಮಾಡಿ. ಸ್ವಲ್ಪ ಮೀಡಿಯಮ್ ಟು ಸ್ಕಿನ್ ಟೋನ್ ಇರೋರೆಲ್ಲ ನ್ಯಾಚುರಲ್ನ ಯೂಸ್ ಮಾಡಿ.
ತುಂಬಾ ಚೆನ್ನಾಗಿದೆ ಇದಂತೂ ನಾನು ಹೇಳ್ತೀನಿ, ಎಲ್ಲರಿಗೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ನಾನಂತೂ ಇದನ್ನೇ ಯೂಸ್ ಮಾಡೋದು. ಇವಾಗಂತೂ 100 ರುಪೀಸ್ 99 ರುಪೀಸ್ ಅಷ್ಟೇ ಇದು ಬಂದು ಕ್ರೀಮು. 100 ರುಪೀಸ್ಗೆ ನಮಗೆ ಫೌಂಡೇಶನ್ ಲೈಟ್ ವೈಟ್ ನಮಗೆ ಫೇಸಲ್ಲಿ ಲುಕ್ ಕೊಡುತ್ತೆ ಅಂದರೆ ಯಾಕೆ ಯೂಸ್ ಮಾಡಬಾರ್ದಲ್ವಾ. ನಾನು ಲ್ಯಾಕ್ಮಿ ಫೌಂಡೇಶನ್ ಎಲ್ಲ ಯೂಸ್ ಮಾಡ್ತಿದ್ದೆ ಫಸ್ಟು ಮುಂಚೆ ಎಲ್ಲ ನಾನು. ಅದು ನನಗೆ ಅಷ್ಟು ಕಂಫರ್ಟಬಲ್ ಆಗಿ ನನ್ನ ಸ್ಕಿನ್ಗೆ ಸೂಟ್ ಆಗ್ತಿತ್ತು. ಅದು ಹೆವಿ ಅನ್ನಿಸ್ತಿತ್ತು ನನಗೆ ಮೇಕಪ್ಪು. ಹಾಗಾಗಿ ಈ ಲೈಟ್ ವೈಟ್ BB ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ ಪಾಂಡ್ಸಲ್ಲಿ. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ಫೇಸು. ಲೈಟ್ ವೈಟ್ ಮೇಕಪ್ ರೀತಿ ನಮಗೆ ಕಾಣಿಸೋದ್ರಿಂದ ಈ ಕ್ರೀಮ್ನ ನೀವು ಯೂಸ್ ಮಾಡಿ. ನೀವು ಕೂಡ ಈಸಿಯಾಗಿ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಂಬಿಡ್ತೀರಾ. ಯಾವುದೇ ರೀತಿಯಾದ ನಿಮಗೆ ಬ್ಲೆಂಡರ್ ಕೂಡ ಅವಶ್ಯಕತೆ ಇಲ್ಲ. ಈಸಿಯಾಗಿ ನಿಮ್ಗೆ ಕೈಯಲ್ಲೇ ಬ್ಲೆಂಡ್ ಆಗುತ್ತೆ. ಈಸಿಯಾಗಿ ನೀವು ಕೈಯಲ್ಲೇ ನಾರ್ಮಲ್ ಕ್ರೀಮ್ನ ಯೂಸ್ ಮಾಡ್ತಿರಲ್ಲ ಆ ರೀತಿ ಯೂಸ್ ಮಾಡ್ಕೋಬೋದು ಈ ಕ್ರೀಮ್ನ ಅಂತ ಹೇಳ್ತೀನಿ. ಈ ಕ್ರೀಮ್ನ ಚೆನ್ನಾಗಿ ನೀವು ಎಲ್ಲೂ ಗ್ಯಾಪ್ ಇಡದೆ ಪ್ರತಿಯೊಂದು ಜಾಗದಲ್ಲಿ ಅಪ್ಲೈ ಮಾಡಿ. ನಾನು ಯಾವುದೇ ರೀತಿಯಾದ ಕನ್ಸಿಲರು ಈ ಥರ ಯಾವುದೇ ರೀತಿಯಾದ ಕನ್ಸಿಲರ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಈ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಇದನ್ನು ನೈ ಹತ್ರ, ನೆಕ್ ಹತ್ರ, ನೌಸು, ಕಿವಿನೂ ಕೂಡ ಅಪ್ಲೈ ಮಾಡಿ. ನೆಕ್ಕು ಕೂಡ ಬಿಡಬೇಡಿ, ಯಾಕಂದರೆ ನೆಕ್ ಕೂಡ ಶೇಡು ಚೇಂಜ್ ಆಗಬಾರ್ದು. ನಮ್ಮ ಫೇಸ್ಗೆ ಮ್ಯಾಚ್ ಆಗಬೇಕಲ್ವ, ಸ್ವಲ್ಪನ ನೆಕ್ಕಿಗೂ ಅಪ್ಲೈ ಮಾಡಿ. ನೆಕ್ಸ್ಟು ಪಾಂಡ್ಸು ಕ್ರೀಮ್ನ, ರೋಸ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನ್ಯಾಚುರಲ್ ಗ್ಲೋ ಸಿಗುತ್ತೆ ಇನ್ಸ್ಟೆಂಟಾಗಿ ನಿಮಗೆ. ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ತುಂಬ ಕಮ್ಮಿ ಬೆಲೆ ಅಂತ ಹೇಳ್ಬೋದು. 150 ರುಪೀಸ್ ಒಳಗಡೆ ನಾನು ತೋರಿಸ್ತಾ ಇರೋಂಥ ಪ್ರಾಡಕ್ಟ್ಗಳು ನೋಡಿ. ಇದು 135 ರುಪೀಸ್ ಅಷ್ಟೇ. ಇದು ಕೂಡ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಗ್ಲೋ ಫೇಸ್ ಪೌಡರ್ ಇದು ತುಂಬಾ ಈಸಿಯಾಗಿದೆ. ನಿಮಗೂ ಕೂಡ ಇದರಲ್ಲಿ 2 ಶೇಡ್ ಸಿಗುತ್ತೆ. ನ್ಯಾಚುರಲ್ BB ಗ್ಲೋ, ಪಿಂಕ್ ಗ್ಲೋ ಅಂದರೆ ಪಿಂಕ್ ತುಂಬ ವೈಟ್ ಆಗಿರ್ತಾರಲ್ಲ ಅವ್ರಿಗೆ ಪಿಂಕ್ ಶೇಡಲ್ಲಿ ತೊಗೋಬೋದು. ನಾವು ಮೀಡಿಯಮ್ ಟು ಫೇರ್ ಆಗಿದ್ದೀವಲ್ಲ, ಹಾಗಾಗಿ ನ್ಯಾಚುರಲ್ BB ಗ್ಲೋನ ತೊಗೊಂಡಿದ್ದೀನಿ. ಇದು ಪೀಚ್ ಕಲರಲ್ಲಿ ನಮಗೆ ಪೌಡರ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಆಯಿಲ್ ಕಂಟ್ರೋಲ್ ಆಗುತ್ತೆ. ಗಿವಿನ್ ಟು ಆಲ್ ಸ್ಕಿನ್ ಟೋನರು ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ಸ್ಟೆಂಟ್ ಬ್ರೈಟಾಗಿ ಕೂಡ ನಾವು ಕಾಣ್ತೀವಿ. ನಿಜವಾಗ್ಲೂ ಇದು ಡ್ಯಾಪ್ ಮಾಡಿ ನಾನು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಕೂಡ ಇದೇ ರೀತಿ ಅಪ್ಲೈ ಮಾಡಿ. ನೆಕ್ಗೆ ಮತ್ತು ಇಯರ್ಗೆ ಎಲ್ಲೂ ಕೂಡ ಸ್ವಲ್ಪ ಬಿಡಬೇಡಿ, ಎಲ್ಲ ಕಡೆನೂ ಅಪ್ಲೈ ಮಾಡಿ. ಇದು ಜಸ್ಟ್ ತುಂಬ ಕಮ್ಮಿ ಬೆಲೆಯಲ್ಲಿ 135 ರುಪೀಸ್ಗೆ ನಮಗೆ ಒಂದು ಗ್ಲೋ ಪೌಡರ್ ಸಿಗ್ತಾಯಿದೆ. ಫೇಸ್ ಪೌಡರ್ ಅಂದರೆ ನಂಬ್ತೀರಾ, ನಾನು BB ಕ್ರೀಮ್ ಪಾಂಡ್ಸ್ದೇ ಯೂಸ್ ಮಾಡಿದ್ದೀನಿ. ರೋಸ್ ಪೌಡರ್ ಕೂಡ BB ಪಾಂಡ್ಸ್ ಅವ್ರದ್ದೇ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಈ ಪೌಡರು. ನೆಕ್ಸ್ಟು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಕೊಡ್ತಾ ಇದೆಯಲ್ವಾ. ನೆಕ್ಸ್ಟು ಹಿಮಾಲಯ ಅವ್ರದ್ದು ನಾನು ಲಿಪ್ ಬಾಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ನಾನು ತುಂಬ ದಿವಸಗಳಿಂದ ಹಿಮಾಲಯ ಲಿಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು. ಲಿಪ್ ಬಾಮ್ ಇದು ತುಂಬಾ ಚೆನ್ನಾಗಿದೆ. ಇದ್ರ ರೇಟ್ ನಿಮ್ಗೆ ಗೊತ್ತೇ ಇರುತ್ತೆ, 40 ರುಪೀಸ್ ಅಷ್ಟೇ ಇದ್ರ ರೇಟು. ಇದನ್ನು ಅಪ್ಲೈ ಮಾಡಿ ಇದ್ರ ಮೇಲೆ ಲಿಪ್ಟಿಕ್ ಹಾಕಿ ನಿಮಗೆ ಲಿಪ್ ಮೇಲೆ ತುಂಬ ಚೆನ್ನಾಗಿ ಕೂರುತ್ತೆ ಲಿಪ್ಟಿಕ್ ಅಂತ ಹೇಳ್ಬೋದು. ಇದನ್ನು ಅಪ್ಲೈ ಮಾಡಿ ಬಿಟ್ಟಿದ್ದೀನಿ. ನೆಕ್ಸ್ಟು ಹೂಡಾ ನ್ಯೂಡ್ ಪ್ಯಾಲೆಟ್ನ, ಇದು ತುಂಬ ವರ್ಷಗಳಿಂದ ಆಯಿತು. ಇದಾಗಲೇ 2 ವರ್ಷ ಮೇಲಾಯಿತು ನೋಡಿ. ನನ್ನ ಮಗಳು ಇಲ್ಲೆಲ್ಲ ಇದು ಮಾಡಿ ಇಟ್ಬಿಟ್ಟಿದ್ದಾಳೆ. ಅವಳಿಗೆ ಜಾಸ್ತಿ ಐ ಮೇಕಪ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಾನು ರೆಗ್ಯುಲರಾಗಿ ಐ ಮೇಕಪ್ ಮಾಡಲ್ಲ. ಈಗೇನೋ ಸ್ಯಾರಿ ವೇರ್ ಮಾಡಿದ್ದೀನಿ ಅಂತೇಳಿ ಐಗೆ ಸ್ವಲ್ಪ ಕಲರಿಂಗ್ ಮಾಡ್ಕೊತಾ ಇದ್ದೀನಿ, ಐ ಮೇಕಪ್ ಮಾಡ್ಕೊತಾ ಇದ್ದೀನಿ. ನನಗೆ ಐ ಮೇಕಪ್ ಅಷ್ಟು ಇಷ್ಟ ಆಗಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಾನು ರೆಗ್ಯುಲರಾಗಿ ಡ್ರೆಸ್ಗಳಿಗೆಲ್ಲ ಐ ಮೇಕಪ್ನ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಸುಮ್ಮನೆ ಇವತ್ತು ಸ್ಯಾರಿ ವೇರ್ ಮಾಡಿದ್ದೀನಲ್ಲ, ಸ್ಯಾರಿ ಕಲರಾಗಿ ಸ್ವಲ್ಪ ಐಗೆ ಸ್ವಲ್ಪ ಕಲರ್ ಮಾಡೋಣ, ಐ ಮೇಕಪ್ನ ಮಾಡ್ಕೊಳ್ಳೋಣ ಅಂಥೇಳಿ ಸುಮ್ಮನೆ ಈ ರೀತಿ ನಮ್ಮ ಐ ಬಾಲ್ ಇದೆಯಲ್ಲ ಅದ್ರ ಮೇಲೇ ಸ್ವಲ್ಪ ರೊಟೇಟ್ ಮಾಡ್ಕೋಬೇಕು, ಅದ್ರ ಮೇಲೆ ಹೋಗಬಾರ್ದು. ಸಿಂಪಲ್ಲಾಗಿ ಲೈಟಾಗಿ ಸ್ವಲ್ಪ ಕಲರಿಂಗ್ನ ಮಾಡ್ಕೊತಾ ಇದ್ದೀನಿ, ಐ ಮೇಕಪ್ನ ಮಾಡ್ಕೊತಾ ಇದ್ದೀನಿ. ಈ ಪ್ಯಾಲೆಟ್ ಕೂಡ ತುಂಬ ಚೆನ್ನಾಗಿದೆ. 200 ಒಳಗಡೆ ಸಿಗುತ್ತೆ. ಈ ಪ್ಯಾಲೆಟ್ ಕೂಡ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಈ ಪ್ಯಾಲೆಟ್ ಕೂಡ. ನೆಕ್ಸ್ಟು ಡಾಝಿಲರ್ದು ನಾನೆಲ್ಲ ಯೂಸ್ ಮಾಡೋದು. ಐಗೆ, ಐಬ್ರೋಸ್ಗೆ, ಐಲ್ಯಾಶಸ್ಗೆ, ಪ್ರತಿಯೊಂದಕ್ಕೂ ಐಲೈನರ್ ಆಗಿ ಎಲ್ಲನೂ ಡಾಝಿಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಜಸ್ಟ್ 200 ರುಪೀಸ್ಗೆ ಕಾಂಬೋ ಸೆಟ್ಸಲ್ಲಿ ಸಿಗುತ್ತೆ. ಇದೆಲ್ಲನೂ ಡಾಝಿಲರ್ದು ನಾನು ಯೂಸ್ ಮಾಡ್ತಾ ಇರೋದು ನೋಡಿ. ಮಸ್ಕರನೂ ಕೂಡ ಇದು ನಾನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಇದೆಲ್ಲ ಪ್ರಾಡಕ್ಟ್ಗಳನ್ನು. ಇದು ಅಮೆಝಾನಲ್ಲಿ ಬೈ ಮಾಡಿದ್ದು ನಾನು. ತುಂಬಾ ಚೆನ್ನಾಗಿದೆ. ನೀವು ಕೂಡ ಮಿಸ್ ಮಾಡದೆ ಬೈ ಮಾಡಿ. ನೋಡಿ, ಐಬ್ರೋ ಪೆನ್ಸಿಲ್ನ ನಾನು ಬಂದು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಡ್ಜಲ್ಲಿ ನನಗೆ ಐಬ್ರೋಸು ಸ್ವಲ್ಪ ಎಡ್ಜಿಂದ ಈ ಎಡ್ಜ್ವರೆಗೂ ಲೈಟಾಗಿ ಐಬ್ರೋ ಪೆನ್ಸಿಲ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಇರುವಂಥ ಐಬ್ರೋಸ್ನೇ ಕ್ಲೀನಾಗಿ ಕಾಣೋ ರೀತಿ ಐಬ್ರೋ ಪೆನ್ಸಿಲ್ನ ಡ್ರಾಪ್ ಮಾಡ್ತಾಯಿದ್ದೀನಿ. ನಮ್ಮ ಐಬ್ರೋಸ್ ಹೇಗಿದೆಯೋ ಹಾಗೇ ಸ್ವಲ್ಪ ಅದ್ರ ಮೇಲೆ ಲೈನ್ ಹಾಕ್ಕೊಂಬರ್ಬೇಕು ಅಷ್ಟೇ. ಸಿಂಪಲ್ಲಾಗಿ ಎಲ್ಲನೂ ಸ್ವಲ್ಪನೇ ನಾವು ಲೈಟ್ ಮೇಕಪ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು. ಈ ಎಡ್ಜಿಂದ ಲೈನಲ್ಲಿ ನಮ್ಮ ಐಬ್ರೋಸ್ ಫಿಲ್ ಮಾಡ್ಕೊಂಡ್ರೆ ಸ್ವಲ್ಪ ಲುಕ್ಕಾಗಿ ತುಂಬ ಚೆನ್ನಾಗಿ ಲುಕ್ ಬೆಟರಾಗಿ ಕಾಣುತ್ತೆ ಅನ್ನೋದು ನನ್ನ ಫೀಲು. ತುಂಬಾ ಚೆನ್ನಾಗಿರುತ್ತೆ ನೋಡಿ. 2 ಕಡೆನೇ ನಾನು ಕ್ಲೀನಾಗಿ ಫಿನಿಶ್ ಮಾಡ್ಕೊಂಡಿದ್ದೀನಿ.
ನಾನು ಯಾವಾಗೂ ಇದೇ ರೀತಿ ಸಿಂಪಲ್ಲಾಗಿ ಒಂದು ಮೇಕಪ್ ಮಾಡ್ಕೊತೀನಿ. ಲಿಪ್ಸ್ಟಿಕ್ ಒಂದು ಹಾಕ್ಕೊತೀನಿ. ನಾನು ನೋಡಿ ನಾನು ಫಿನಿಶ್ ಆಗಬೇಕು, ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಮೊದಲನೇದಾಗಿ ಐಲೈನರ್. ಕಣ್ಣಿಗೆ ಐಲೈನರ್ ಒಂದು ಅಪ್ಲೈ ಮಾಡಿಬಿಟ್ರೆ ನಿಜವಾಗ್ಲೂ ಮೇಕಪ್ ಕಂಪ್ಲೀಟ್ ಆದಂಗೆ. ಐಲೈನರು ಲಿಪ್ಸ್ಟಿಕ್ ಒಂದು ಹಾಕ್ಬಿಟ್ರೆ ತುಂಬಾ ಯೂನಿಕಾಗಿ ತುಂಬ ಚೆನ್ನಾಗಿ ಕಾಣ್ತೀನಿ ನಾನು. ಇಲ್ಲಿರೋದೇ ನಂದು ಗುಟ್ಟು ಅಂತ ಹೇಳ್ಬೋದು. ನಾನು ನೋಡಿ ಐಲೈನರ್ ಹಾಕಿದ ತಕ್ಷಣ ಫಿನಿಶ್ ಆಗುತ್ತೆ ಕಣ್ಣಿಗೆ. ಒಂದು ಐಲೈನರ್ನ ಹಾಕ್ಬಿಡ್ತೀನಿ ಸಿಂಪಲ್ಲಾಗಿ. ಒಂದು ಜಸ್ಟ್ ಲೈಟಾಗಿ ಒಂದು ಐಲೈನರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಫೋನ್ ಕ್ಯಾಮ್ರಾ ಮುಂದೆ ಅಪ್ಲೈ ಮಾಡೋಕ್ಕಾಗ್ತಾಯಿಲ್ಲ, ಹಾಗಾಗಿ ಇದು ಮಿರರಲ್ಲೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಸಿಂಪಲ್ಲಾಗಿ ನೀವು ಡೈಲಿ ರೆಗ್ಯುಲರಾಗಿ ಕಣ್ಣು ಮೇಲೆ ಕಣ್ಣು ಮುಚ್ಚಿ ನಿಧಾನಕ್ಕೆ ಅಪ್ಲೈ ಮಾಡೋದನ್ನ ಕಲ್ತ್ಕೊಳ್ಳಿ. ನಿಮ್ಗೆ ಈಸಿಯಾಗಿ ಬಂದುಬಿಡುತ್ತೆ ಐಲೈನರ್ ಅಪ್ಲೈ ಮಾಡೋದು. ಡೈಲಿ ಮಾಡ್ತಾ ಇರಬೇಕು ನೀವು. ನಾನು ನೋಡಿ ಎಷ್ಟು ಈಸಿಯಾಗಿ ಒಂದೇ ಕೋಟಲ್ಲಿ ಒಂದೇ ಈಸಿಯಾಗಿ ಐಲೈನರ್ನ ಅಪ್ಲೈ ಮಾಡ್ಕೊಬಿಟ್ಟೆ. ಇದೇ ಥರ ನಾನು ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು, ಮೇಲೆ ಐಲೈನರ್ನ ಅಪ್ಲೈ ಮಾಡೋದು. ನೆಕ್ಸ್ಟು ಲಿಪ್ಸ್ಟಿಕ್ಕು ಕಾಜಲ್ನ ಅಪ್ಲೈ ಮಾಡಿ ಒಂದು ಬಿಂದಿ ಇಟ್ಟರೆ ಫಿನಿಶ್ ಆಗೋಗುತ್ತೆ. ನೆಕ್ಸ್ಟ್ ಕಾಜಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಕಾಜಲ್ಲು ನೀವು ಐಲೈನರಲ್ಲಿ ಅಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ಕಾಜಲಲ್ಲಿ ಅಪ್ಲೈ ಮಾಡ್ತೀರಾ ಅಂದರೂ ಕೂಡ ಈಸಿ. ಐಲೈನರಲ್ಲಿ ಅಪ್ಲೈ ಮಾಡಿದ್ರೆ ಕಣ್ಣಲ್ಲಿ ವಾಟರ್ ಬರ್ತಿತ್ತು. ಮುಂಚೆ ಎಲ್ಲ ಐಲೈನರಲ್ಲೇ ನಾನು ಕೆಳಗಡೆನೂ ಬಂದು ಕಾಜಲ್ನ ಜಾಗದಲ್ಲಿ ಫಿನಿಶ್ ಮಾಡ್ಕೊತಿದ್ದೆ. ಅಲ್ಲಿನೂ ಬಂದು ಚೆನ್ನಾಗಿ ಕಾಣುತ್ತೆ. ನೀವು ಕಾಜಲಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ಐಲೈನರಲ್ಲಿ ಅಪ್ಲೈ ಮಾಡ್ಕೋಬೋದು. ಈಗ ಕಾಜಲ್ನ ಕಾಂಬೋ ಸೆಟ್ಸಲ್ಲಿ ತೊಗೊಂಡಿದ್ದೀನಲ್ಲ, ಹಾಗಾಗಿ ನಾನು ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಐಲೈನರಲ್ಲೇ ಕೆಳಗಡೆನೂ ಕೂಡ ಫಿಲ್ ಮಾಡ್ಕೊತಿದ್ದೆ. ಇಷ್ಟೇ. ನೆಕ್ಸ್ಟು ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡೋಣ ಅಂತ ಲಿಪ್ಸ್ಟಿಕ್ನ ತೊಗೊತಾ ಇದ್ದೀನಿ, ಇಲ್ಲ ಮಸ್ಕರನ ತೊಗೊತಾ ಇದ್ದೀನಿ. ಮಸ್ಕರನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ರೆಗ್ಯುಲರಾಗಿ ಅಪ್ಲೈ ಮಾಡಲ್ಲ. ಈಗ ಸೀರೆ ವೇರ್ ಮಾಡಿದ್ದೀನಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಮಸ್ಕರ, ಐಲೈನರು ಇವೆಲ್ಲನೂ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ಯಾರಿಗೆ ಇದೆಲ್ಲನೂ ಅಪ್ಲೈ ಮಾಡಲ್ಲ. ಸ್ಯಾರಿಗೆಲ್ಲ ಅಪ್ಲೈ ಮಾಡ್ತೀನಿ, ಡ್ರೆಸ್ಗೆ ಎಲ್ಲನೂ ಅಪ್ಲೈ ಮಾಡಲ್ಲ ಅಷ್ಟೇ. ತುಂಬ ಕೇರ್ಫುಲ್ಲಾಗಿ ಅಪ್ಲೈ ಮಾಡ್ಕೋಬೇಕು ನಾವು. ಐಗೆ ಸ್ವಲ್ಪ ಏನಾದರೂ ಮಿಸ್ ಆದರೆ ನಮಗೆ ಐ ಮೇಲೆಲ್ಲ ಹೋಗ್ಬಿಡುತ್ತೆ. ಅದನ್ನೆಲ್ಲ ತಿರ್ಗಾ ಮತ್ತೆ ರಬ್ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಏನಾದರೂ ನೀವು ಸ್ವಲ್ಪ ಮೇಲೆ ಎಲ್ಲಾದರೂ ನಿಮಗೆ ಸ್ವಲ್ಪ ಏನಾದರೂ ಮೇಲೆಲ್ಲ ಇಲ್ಲಿ ಸ್ವಲ್ಪ ಏನಾದರೂ ಪ್ರೆಸ್ ಆದರೆ ನೀವು ಬಂದಲ್ಲಿ ಬಡ್ಸ್ ಇರುತ್ತಲ್ಲ, ಬಡ್ಸಲ್ಲಿ ಕ್ಲೀನ್ ಮಾಡ್ಕೋಬೋದು ನೀವು. ಬಡ್ಸಲ್ಲಿ ಮಾಡಿ, ಯಾವುದೇ ರೀತಿಯಾದಂಥ ಕೈಲಿ ಯೂಸ್ ಮಾಡಬೇಡಿ. ನೆಕ್ಸ್ಟು ನಾನು MRS ಪೆನ್ಸಿಲ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಲಿಪ್ಸ್ಟಿಕ್ನ ಯಾವಾಗೂ ಕಾಂಬೋ ಸೆಟ್ಸಲ್ಲಿ ತೊಗೊತೀನಿ. 4, 3 ಈ ರೀತಿ ಇರುತ್ತಲ್ಲ, ಕಾಂಬೋ ಸೆಟ್ಸಲ್ಲಿ ನಾನು ಅಮೆಝಾನಲ್ಲಿ ಬೈ ಮಾಡ್ಕೊತೀನಿ. ಫಸ್ಟು ಹುಡಾ ಬ್ಯೂಟಿ ಯೂಸ್ ಮಾಡ್ತಾಯಿದ್ದೆ, ಈಗ MRS ಅಲ್ಲಿ ತೊಗೊಂಡಿದ್ದೀನಿ. ಇದು 450-500 ರುಪೀಸ್ಗೆ 4 ಲಿಪ್ಸ್ಟಿಕ್ ಬಂದಿದೆ. ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲಾಗಿ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ನಮ್ಮ ಲಿಪ್ ಮೇಲೆ. ನೀವೇ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ನಾವು ಈಸಿಯಾಗಿ ಮಾಡ್ಕೋಬೋದು. ಇದು 4 ಶೇಡ್ ಇದೆ ನನ್ನ ಹತ್ರ. ಮೆರೂನ್ ಕಲರ್, ರೆಡ್ ಕಲರ್, ಪಿಂಕ್ ಕಲರ್, ಎಲ್ಲ ರೀತಿ ಶೇಡ್ ಇದೆ. ಪಿಂಕ್ ಕಲರ್ ಎಲ್ಲೋ ಮಿಸ್ ಮಾಡಿದ್ದೀನಿ, ಎಲ್ಲೋ ಸೇರಿಕೊಂಡಿದೆ. ಪಿಂಕು ಇದೆ ನೋಡಿ, ಈ ಥರ 4 ಕಲರ್ಸ್ ಇದೆ. ತುಂಬ ಚೆನ್ನಾಗಿದೆ ಈ ಲಿಪ್ಸ್ಟಿಕ್ಕು. ಹುಡಾ ಬ್ಯೂಟಿ ಅದು ಚೆನ್ನಾಗಿತ್ತು, ಅದನ್ನು ಕೂಡ 4 ಬೈ ಮಾಡಿದೆ ಲಿಕ್ವಿಡ್ ಆ್ಯಂಡ್ ಕಾಂಬೋ ಸೆಟ್ಸಲ್ಲಿ. ಈಗ ಬಿಂದಿನ ಇಟ್ಕೊತಾ ಇದ್ದೀನಿ. ಈ ಬಿಂದಿ 10 ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ, ನಾರ್ಮಲ್ ಶಾಪಲ್ಲೇ ತೊಗೊಂಡಿರೋದು. ಲಾಸ್ಟ್ ಫೈನಲಾಗಿ ಬಿಂದಿ ಇಟ್ಕೊಂಡ್ರೆ ನನ್ನ ಮೇಕಪ್ ಕಂಪ್ಲೀಟ್ ಆಗೋಯ್ತು. ಇಷ್ಟೇ. ನಾನು ಸಿಂಪಲ್ಲಾಗಿ ರೆಗ್ಯುಲರಾಗಿ ಸೀರೆಗೆ ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು. ಡ್ರೆಸ್ಗೆ ಬಂದು ಸ್ವಲ್ಪ ಮೇಕಪ್ ಮಾಡ್ಕೊತೀನಿ ಇಷ್ಟೇ. ಇವಾಗ ನಾರ್ಮಲಾಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಬಂದು ಕುತ್ಕೊಂಬಿಟ್ಟಿದ್ದೀನಿ. ಕರೆಂಟ್ ಹೋಗಿ ಬಂದು ಹೋಗ್ತಾಯಿದೆ. ಇಷ್ಟೇ. ಮೇಕಪ್ ಮಾಡಿಕೊಂಡು ಸಿಂಗಲಾಗಿ ಒಂದು ನೆಕ್ಲೆಸ್ಸು ಮತ್ತು ಒಂದು ವಾಲಿನ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ. ಮಕ್ಕಳೂ ನೋಡ್ಕೋಬೇಕು, ಮೇಕಪ್ನೂ ಮಾಡ್ಕೋಬೇಕು. ಇದ್ರ ಮಧ್ಯೆ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ರೇಷ್ಮೆ ಸೀರೆ ಎಲ್ಲ ಹಾಕ್ಕೊಳ್ಳೋದು ತುಂಬ ದಿವಸ ಆಗಿತ್ತು. ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಹಾಗೆ ಉಟ್ಕೋಬೇಕಂತ ಅನ್ನಿಸ್ತಿತ್ತು, ಹಾಗಾಗಿ ಉಟ್ಕೊಂಡಿದ್ದೀನಿ. ನಾನು ಇವರಿಬ್ಬರದು ಹೊಸ ಡ್ರೆಸ್ಸು ಲಿತಿಮಕ್ಕೆ ಫ್ರಾಕ್ ತಂದಿದ್ದೀನಿ, ಆದರೂ ಕೂಡ ಹಾಕ್ಕೊತಾ ಇಲ್ಲ ನೋಡಿ ನೀವೇ. ಮಾಮೂಲಿ ವೆಸ್ಟರ್ನ್ ಡ್ರೆಸ್ ಹಾಕಿ ಕುತ್ಕೊಂಡಿದ್ದಾಳೆ. ನನ್ನ ಮೇಕಪ್ ಲುಕ್ ಹೇಗೆ ಕಾಣ್ತಾಯಿದೆ, ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ, ನ್ಯಾಚುರಲಾಗಿ ಇಷ್ಟೇ ಸಿಂಪಲಾಗಿ ನಾನು ಮೇಕಪ್ ಮಾಡ್ಕೊಳ್ಳೋದು ಅಷ್ಟೇ. ಮನೀಶ್ ನೋಡಿ ಹೇಗೆ ನೋಡ್ತಾ ಇದ್ದಾನೆ. ಮನೀಶು ಮಲ್ಕೊಂಡು ಎದ್ದು ಈಗ ಕುತ್ಕೊಂಡಿದ್ದಾನೆ. ಅವ್ನಿಗೆ ಹಾಲು ಕಾಯಿಸ್ಕೊಂಬಂದಿದ್ದೀನಿ, ಮಕ್ಳಿಗೆ ಹಾಲು ಕುಡಿಸ್ತಾ ಇದ್ದೀನಿ. ಈವ್ನಿಂಗ್ ಆಗಿರೋದ್ರಿಂದ 6 o'clock ಆಗಿದೆ. ಈಗ ಲಿತಿಮ ಪಟಾಕಿ ಹೊಡ್ಕೊಂಡು ಮನೇಲಿ ಮಾಮೂಲಿ ಮನೇಲಿ ಹೇಗೆ ಹಬ್ಬ ಮಾಡ್ಕೊತಾ ಇದ್ದೀನಿ ನೋಡೋಣ ಬನ್ನಿ. ಮನೀಶ್ ನೋಡಿ ಅಕ್ಕ ತಮ್ಮ ಹೇಗೆ ಆಡ್ತಾರೆ ಇಬ್ಬರೂ. ಇವರಿಬ್ಬರನ್ನ ಹಿಡಿಯೋದೇ ನನಗೆ ದೊಡ್ಡ ಕೆಲಸ ನೋಡಿ. ಈ ರೀತಿ ಸಿಂಪಲ್ಲಾಗಿ ಎರಡೂ ಕಡೆ ಒಂದು ಸಿಂಪಲ್ಲಾಗಿ ಒಂದು ಈಸಿಯಾಗಿ ಒಂದು ಇದಾಕೊಂಡಿದ್ದೀನಿ. ನಾರ್ಮಲ್ ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದ್ದೀನಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮಕ್ಕಳಿಲ್ಲ ಅಂದರೆ ನಾವು ಯಾವ ಥರನಾದರೂ ಮೇಕಪ್ ಮಾಡ್ಕೋಬೋದು. ಮಕ್ಕಳಿರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆಗುತ್ತಲ್ವ.
ಇಲ್ಲಿ ನೋಡಿ ಮಕ್ಕಳನ್ನ ಇಟ್ಕೊಂಡು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಇಲ್ಲೆಲ್ಲ ಪಟಾಕಿಗಳನ್ನ ಜೋಡಿಸ್ತಿದ್ದಾಳೆ. ಮನೀಶ್ಗೆ ಏನೋ ಒಂಥರ ಕುತೂಹಲ, ಏನೋ ಪಟಾಕಿ ಎಲ್ಲ ಎತ್ತಾ ಇದ್ದಾಳೆ, ನಾನು ಹೋಗ್ಬೇಕು, ನಾನು ಕಿತ್ತಾಕಬೇಕು, ಎಲ್ಲ ಎಳಿಬೇಕು ಅಂತ ಯೋಚನೆ ಮಾಡ್ತವನೆ. ಬೀಳಕ್ಕೆ ಹೋಗಲ್ಲ, ಭಯ ಇದೆ. ಸೋಫಾ ಮೇಲಿಂದೆಲ್ಲ ಇವಾಗೆಲ್ಲ ಸ್ವಲ್ಪ ಟ್ಯಾಲೆಂಟ್ ಬಂದಿದ್ದಾನೆ, ಬೀಳಲ್ಲ, ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ದಾನೆ. ಇಳಿತಾನೆ ಅವನೀಗ, ಇಳಿತಾನೆ, ಹತ್ತಾನೆ, ಹಿಡ್ಕೊಂಡೆಲ್ಲ ನಿಂತ್ಕೊತಾನೆ. ಇನ್ನೇನು ನಡೆಯೋ ಪ್ರಯತ್ನದಲ್ಲಿ ಇದ್ದಾನೆ ಮನೀಶು. ಅದೇ ಅವ್ನು ಕೆಳಗಡೆ ಮೇಲ್ಗಡೆ ಕೂರಿಸಿದ್ದೀನಿ, ಅವಳು ಕೆಳಗಡೆ ಕೂತ್ಕೊಂಡೆಲ್ಲ ತೋರಿಸ್ತಾ ಇದ್ದಾಳೆ. ನಾನಿವತ್ತು ಅಡುಗೆನ ಏನು ಮಾಡ್ಕೊಂಡಿದ್ದೀನಿ ಹಬ್ಬದ ದಿವಸ ಅನ್ನೋದಾದರೆ ಪೂಜೆನ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಬಾಗಿಲಲ್ಲೆಲ್ಲ ದೀಪ ಹಚ್ಕೊತಾ ಇದ್ದೀನಿ. ಮಾಮೂಲಿಯಾಗಿ ಜಾಮೂನ್ ಮಾಡ್ಕೊಂಡಿದ್ದೀನಿ ಮತ್ತು ಪಕೋಡನ ಮಾಡ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಹಾಕಿ ಹುಳಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಮಕ್ಕಳು ನಾನು ಇಷ್ಟೇ ಅಲ್ವ, ಹಾಗಾಗಿ ಜಾಸ್ತಿ ಅಡುಗೆಗಳು ಮಾಡಿದ್ರೆ ವೇಸ್ಟ್ ಆಗುತ್ತೆ, ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಸಾಕಪ್ಪ ಅಂತ ನನ್ನ ಇದು ಅನಿಸುತ್ತೆ. ಹಾಗಾಗಿ ಬಾಗಿಲಲ್ಲೆಲ್ಲ ದೀಪನ ಹಚ್ಚಿದ್ದೀನಿ. ಮಳೆ ಬಂದುಬಿಡ್ತು ನೋಡಿ, 6:30 ಕರೆಂಟ್ ಹೋಗುತ್ತೆ ಬರುತ್ತೆ ನಮ್ಮ ಮನೆ ಹತ್ರ. ಇವಾಗ ಈ ಮಳೇಲಿ ಏನು ಪಟಾಕಿ ಓಡಿಸೋದು, ಲಿತಿಮಂತೂ ತುದಿಗಾಲಲ್ಲಿ ನಿಂತವಳೆ, ಪಟಾಕಿ ಓಡಿಸು ಅಂತ. ನೋಡೋಣ, ಪಟಾಕಿ ಓಡಿಸೋಣ ಅಂತ ಅಂದ್ಕೊಂಡು ಮಳೆ ಬರ್ತಾಯಿದೆ. ಬೆಳಿಗ್ಗೆನೂ ಮಳೆ ಬರುತ್ತೆ, ಸಂಜೆನೂ ಮಳೆ ಬರುತ್ತೆ. ಏನು ದೀಪಾವಳಿ ಮಾಡೋದಪ್ಪ ಅಂತ ಅನಿಸುತ್ತೆ. ಮಳೇಲಿ ಚೆನ್ನಾಗಿ ಮಳೆ ಬರ್ತಾಯಿದೆ. ಬೆಳಿಗ್ಗೆ ಹಾಕಿರೋಂಥ ರಂಗೋಲಿ, ದೀಪದಲ್ಲಿ ಬಿಡಿಸಿರುವಂಥ ರಂಗೋಲಿ ಎಲ್ಲ ಹೊಂಟೋಯ್ತು ಮಳೆ ಬಂದು. ದೀಪನ ಹಚ್ಕೊಂಡಿದ್ದೀನಿ ಬಾಗಿಲಲ್ಲಿ. ಮನೀಶು ಇಲ್ಲಿ ಬಾಗಿಲಲ್ಲೂ ಕೂಡ ಏನೂ ಬಿಡೋಲ್ಲ, ಇಲ್ಲಿ ಬಂದ್ರೂ ರಂಗೋಲಿ ಎಲ್ಲ ಅಳಿಸೋದು, ಈ ರೀತಿ ಎಲ್ಲ ತುಂಬ ತೀಟೆ ಮಾಡ್ತಾನೆ. ಈಗ 4 ಕಾಲಲ್ಲಿ ಇರೋದ್ರಲ್ಲಿ ಮನೇಲಿ ಇಲಿ ಓಡಾಡ್ತಾ ಇರ್ತಲ್ಲ, ಆ ರೀತಿ ಓಡಾಡ್ತಾ ಇರ್ತಾನೆ. ಎಲ್ಲ ಕಡೆ ಎಲ್ಲನೂ ತೆಗ್ದಾಕ್ತಾ ಇರ್ತಾನೆ, ಕಿತ್ತಾಕ್ತಾ ಇರ್ತಾನೆ. ನೋಡೋಣ, 1-2 ಪಟಾಕಿನ ಓಡಿಸ್ತೀನಿ. ಇವಾಗ ಪವರ್ ಹೊಂಟೋಗುತ್ತೆ, ಪವರ್ ಹೋಗಿ ಬರ್ತಾ ಇರುತ್ತೆ. ಇವಾಗ 2 ಬಾಕ್ಸ್ ಪಟಾಕಿ ಇದೆ, ಹೊಡ್ಸೋಣ. ಲಿತಿಮಾ ಅಂತೂ ತಂದು ಇಟ್ಕೊಂಡ್ಬಿಟ್ಟಿದ್ದಾಳೆ ಪಟಾಕಿನ. ಏನಿಲ್ಲ, ಸಿಂಪಲಾಗಿ 2 ಪಟಾಕಿನ ಓಡಿಸ್ತೀನಿ. ನಾನು 1-2 ಸುಸುರು ಬತ್ತಿ ನಾನು ಹೊಡಿಯೋದು, ನನಗೇನು ಪಟಾಕಿ ಹೊಡಿಯೋಕ್ಕೆ ಹೋಗಲ್ಲ. ಅವ್ರಿಗೆ ಕೇರ್ಫುಲ್ಲಾಗಿ ಓಡಿಸಿದ್ರೆ ಸಾಕಾಗಿದೆ. ಇವಾಗ ಮನೀಶ್ ಕೈ ಬಿಡಲ್ಲ ನೋಡಿ, ಮನೀಶ್ ಏನು ಮಾಡ್ತಾವನೆ. ಮನೀಶ್ ಸೋಫಾ ಇಟ್ಕೊಂಡು ಒಬ್ಬನೇ ನಿಂತ್ಕೊಬಿಡ್ತಾನೆ. ಚಿಮ್ಮ, ಬಂಗಾರಿ, ಅಮ್ಮು, ಇವಾಗ 1-2 ಪಟಾಕಿ ಓಡಿಸ್ಬಿಟ್ಟು ಹಬ್ಬ ಮುಗಿಸೋದೆ ಅಷ್ಟೇ. ಬನ್ನಿ ಪಟಾಕಿ ಹೊಡಿಯೋಣ. ಸರಿ, ಮಳೆ ನಿಂತು 2 ಸುಸುರು ಬತ್ತಿ ನಾನು ಹಚ್ಚೋಣ ಅಂತೇಳಿ 2 ಸುಸುರು ಬತ್ತಿನ ಈಸಿಯಾಗಿ ಸುಮ್ಮನೆ ಹಾಗೆ ಹಚ್ತಾ ಇದ್ದೀನಿ. ಮನೆ ಹತ್ರ ಎಲ್ಲ ಪಟಾಕಿ ಹೊಡಿತಾ ಇದ್ದಾರೆ, ಹಾಗಾಗಿ ನಮ್ಮನೆ ಬಾಗಿಲು ನಾನು ಪಟಾಕಿ ಹೊಡಿಯೋಣ ಅಂತೇಳಿ ಸುಮ್ಮನೆ 2 ಸುಸುರು ಬತ್ತಿನ ಹಚ್ತಾ ಇದ್ದೀನಿ. ನೆಕ್ಸ್ಟು ಲಿತಿಮಾಗೆ ಹಚ್ಚೋಣ ಬನ್ನಿ, ನೀವು ಕೂಡ ದೀಪನ ಬೆಳೆಸಿ ಪಟಾಕಿನ ಹೊಡೀರಿ ಅಂತ ಹೇಳ್ತೀನಿ. ಲಿತಿಮಾ ನೋಡಿ ಹೇಗೆ ಹಚ್ತಾ ಇದ್ದಾಳೆ. ಹೋದ ವರ್ಷ ನಿಜವಾಗ್ಲೂ ಅವಳು 1 ಸುಸುರು ಬತ್ತಿ ಕೂಡ ಹಚ್ಚಿರಲಿಲ್ಲ, ಅಷ್ಟು ಧೈರ್ಯ ಕೂಡ ಅವಳಿಗೆ ಇರಲಿಲ್ಲ. ತಂದಿದ್ದು ಬಾಕ್ಸ್ನೆಲ್ಲ ಬೇರೆಯವ್ರಿಗೆ ಕೊಟ್ಬಿಟ್ಟೆ ನಾನು. ಹೋದ ವರ್ಷ ಒಂದು ಬಾಕ್ಸ್ ಪೂರ್ತಿ ಅವಳು ಹಚ್ಚೇ ಇರಲಿಲ್ಲ ಹೇಳ್ಬೇಕಂದ್ರೆ. ಪಕ್ಕದಲ್ಲಿರೋರ್ಗೆ ಯಾರಿಗೋ ಕೊಟ್ಟಿದ್ದೆ, ಅವ್ರು ಹಚ್ಚಿದ್ರು. ಪಟಾಕಿನ ಹಚ್ತಾ ಇದ್ದಾಳೆ. ಭಾಳ ಖುಷಿಯಾಗಿ ಸುಸುರು ಬತ್ತಿ ಹಚ್ಚೋ ಅಂತ ಧೈರ್ಯ ಮಾಡಿಬಿಟ್ಟು ಹಚ್ಚೇ ಬಿಟ್ಲು. ಹೋಗ್ಬಿಟ್ಟು ಹೂಕುಂಡನೆಲ್ಲ ಸುಡ್ತಾ ಇದ್ದಾಳೆ. ಭಾಳ ಧೈರ್ಯ ಬಂದಿದೆ ಈ ವರ್ಷ ನನ್ನ ಮಗಳಿಗೆ ಅಂತ ಹೇಳ್ಬೋದು. ಮನೀಶ್ ನೋಡಿ ಹೆದ್ರ್ಕೊತಾ ಇದ್ದಾನೆ, ಅವನಿಗೆ ಭಾಳ ಭಯ. ಅದೆಲ್ಲ ಬೆಂಕಿ ಬರ್ತಾ ಇದೆಯಲ್ಲ, 1 ಸೆಕೆಂಡ್ ಕೂಡ ಕೂತ್ಕೊತಾ ಇಲ್ಲ ಮನೀಶು. ಇವಳು ಖುಷಿಲೇ ಕುಣಿತಾ ಇದ್ದಾಳೆ. ಎಲ್ಲ ಸುಸುರು ಬತ್ತಿನ ಮತ್ತು ಹೂಕುಂಡನ ಅವೆರಡೇ ಪಾಪ ಹೊಡೆದಿರೋದು. ಅವಳಿಗೆ ಇನ್ನೂ ಹೊಡಿಸ್ತಾ ಇದ್ದೆ ನಾನು. ಭಯ ಅವಳ ಕೈಲೂ ಪಟಾಕಿ ಕೊಡೋದಕ್ಕೆ, ಕೈ ಸುಟ್ಕೊಬಿಡ್ತಾಳೆ ಅಂತ. ಈ ಕಡೆ ಮನೀಶ್ ಕೈಯೇ ಬಿಡ್ತಾಯಿಲ್ಲ, ಅವನಿಗೆ ಭಾಳ ಭಯ ಆಗ್ತಾಯಿದೆ. ಎತ್ಕೊಂಡು ನಡಿ ಒಳಗಡೆ ಹೋಗೋಣ ಅಂತ ಅಳ್ತಾ ಇದ್ದಾನೆ. ಫೈನಲಿ ಅವಳಿಗೆ ಒಂದು 4 ಒಂದು ಬಾಕ್ಸು ಮಾಮೂಲಿ ಹೊಡಿಸ್ದೆ, ಸುಸುರು ಬತ್ತಿ ಹೊಡಿಸ್ದೆ, 1 ಬಾಕ್ಸು ಹೂಕುಂಡನ ಹೊಡಿಸ್ದೆ ಅಷ್ಟೇ. ಮನೀಶ್ಗಂತೂ ಭಾಳ ಭಯ ಆಗೋಯ್ತು, ಭಾಳ ಜೋರಾಗಿ ಹತ್ಕೊಂಡ್ಬಿಟ್ಟ. ಅವಳು ಪಾಡಿಗೆ ಹೊಡಿತಾ ಇದ್ದಾಳೆ. ಆಯಿತು ಬಾಮನೆ, ನಾಳೆ ಪ್ರದೀಪ್ ಅವ್ರ ಅಪ್ಪ ಇದ್ದಾಗ ಓಡಿಸ್ತಾರೆ, ಬಂದುಬಿಡು ಅಂತೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬಂದುಬಿಡು, ಅವ್ನು ಇರ್ತಾಯಿಲ್ಲ ಅಂತೇಳಿ. ಮಕ್ಕಳನ್ನ ಇಟ್ಕೊಂಡು ಸೀರೆನೂ ವೇರ್ ಮಾಡೋಕ್ಕಾಗಲ್ಲ, ಈ ಥರ ಪಟಾಕಿಗಳನ್ನೆಲ್ಲ ಇನ್ನೊಂದು ಮಗು ಹೊಡ್ಸೋಕ್ಕೆ ಕೂಡ ಆಗಲ್ಲ. ಮನೀಶ್ ಅಂತೂ ಒಂದು ಸ್ವಲ್ಪನೂ ಸುಮ್ಮನೆ ಇರ್ತಾಯಿಲ್ಲ, ನಿಜವಾಗ್ಲೂ ಪಟಾಕಿ ಹೊಡಿಯೋಕ್ಕಂತೂ ಬಿಡ್ತಾನೆ ಇಲ್ಲ ಅವನು. ಭಾಳ ಅಳ್ತಾ ಇದ್ದಾನೆ. ಇವಾಗ ಅಷ್ಟೇ ಸ್ವಲ್ಪ ಸರಿಗಿರಿ ಮಾಡಿ ತಿನ್ನಿಸ್ಬೇಕು. 7:30 ಆಯ್ತು ಅಷ್ಟೇ, ಪಟಾಕಿ ಹೊಡಿಬೋದಾಗಿತ್ತು. ಅವನು ಭಯ ಪಟ್ಕೊಳ್ತಾ ಇರೋದ್ರಿಂದ ಪ್ರದೀಪ್ ಅವರಿದ್ದಾಗ ಇನ್ನೂ 2 ದಿವಸ ಹಬ್ಬ ಇದೆ, ಅವಾಗ ಹೊಡಿಯೋಣ ಅಂತೇಳಿ ಬಂದುಬಿಟ್ವಿ. ಪಾಪುಗಿಂತ ಹೆಚ್ಚೇನಿಲ್ಲ, ಚಿಕ್ಕ ಮಗು ಇಟ್ಕೊಂಡು ನಾವು ಸ್ವಲ್ಪ ಹಬ್ಬಗಳೆಲ್ಲ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ನಿಮಗೂ ಅಷ್ಟೇ ಮಾಡೋಣ, ಮಗು ಸ್ವಲ್ಪ ದೊಡ್ಡದಾಗಲಿ, ಅವನಿಗೂ ಸ್ವಲ್ಪ ತಿಳುವಳಿಕೆ ಬರಲಿ, ಆಮೇಲೆ ನಾವು ಎಲ್ಲ ಹಬ್ಬ ಮಾಡೋಣ, ಪಟಾಕಿ ಹೊಡಿಯೋಣ. ಆಮೇಲೆ ಅಷ್ಟೇ, ಎಲ್ಲರಿಗೂ ಒಳ್ಳೇದಾಗಲಿ ಈ ವರ್ಷ ದೀಪಾವಳಿ, ನಿಮಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ ಅಂತ ಅನ್ಕೋತೀನಿ. ಎಲ್ಲರಿಗೂ ದೀಪಾವಳಿ, ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಇವಾಗ ಪಾಪುಗೆ ಸರಿ ಎಲ್ಲ ಮಾಡಿ ತಿನ್ನಿಸ್ತೀನಿ, ಅದನ್ನೆಲ್ಲ ಏನೋ ತೋರಿಸೋದು ಬೇಡ ಅಂತ ಅನಿಸುತ್ತೆ ಅಷ್ಟೇ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.